ಹರಹೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇದು ಭಾದ್ರಪದ ಮಾಸ ನಡೆದಿದೆ. ನಾಳೆ ಹುಣ್ಣಿಮೆಯಿಂದ ಬರುವ ಅಮಾವಾಸ್ಯವರೆಗೆ ಪಿತೃಪಕ್ಷಾಂತರ 15 ದಿವಸಗಳು. ಶುಭ ಕಾರ್ಯಗಳನ್ನು ಯಾವ ಮಾಡೋದಿಲ್ಲ. ಇದರಲ್ಲಿ ಹಿರಿಯರಿಗೆ ಪಿಂಡ ಪ್ರದಾನ, ತಿಲತರ್ಪಣ ಕೊಡ್ತಕ್ಕಂಥದ್ದು ಹಿಂದೂಗಳಲ್ಲಿ, ಸನಾತನ ಧರ್ಮದಲ್ಲಿ ಬಹಳಷ್ಟು ಜನರು ಮಾಡ್ತಾರೆ. ದೇಶದ ಎಲ್ಲ ಕಡೆ ಈ ಪಕ್ಷವನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಯೂತ್ಸ್ ಆಗಲಿ, ಕೆಲವರಾಗಲಿ ಹೇಳ್ತಿರ್ತಾರೆ, ಏನು ನಾವು ಇಲ್ಲಿ ಪಿಂಡ ಕೊಡೋದ್ರಲ್ಲಿಂದ ಮೇಲೆ ಹೋಗ್ತದೇನೋ, ಅವ್ರಿಗೆ ಮುಟ್ತದೇನೋ ಪಿತೃಲೋಕಕ್ಕೆ. ಇವೆಲ್ಲ ಪುರೋಹಿತಶಾಹಿ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ಮಾಡಿದ್ದು. ಇದರಲ್ಲಿಂದ ಏನೂ ಲಾಭ ಇಲ್ಲ ಅಂತ ಏನೂ ಮಾಡಬೇಡ್ರಿ. ಇದ್ದಾಗ ಸೇವಾ ಮಾಡಿರಿ, ನಂತರ ಯಾವುದೋ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ದಾನಗಳನ್ನು ಕೊಡ್ರಿ ಅಂತ ಹೇಳ್ತಕ್ಕಂಥ ಜನರು ಇದ್ದಾರೆ. ಇಲ್ಲ ಅಂತಲ್ಲ, ಒಂದು ಮಟ್ಟಿಗೆ ಅದು ವಾಸ್ತವ ಇದ್ದರೂ ಕೂಡ ಮಾನಸಿಕ ಸಮಾಧಾನಕ್ಕೆ ನಾವು ಮಾಡ್ತಕ್ಕಂಥ ದಿನನಿತ್ಯ ಅನೇಕ ಕಾರ್ಯಕ್ರಮಗಳಲ್ಲಿ ವರ್ಷಕ್ಕೆ ಒಮ್ಮೆ ನಮ್ಮ ಪಿತೃಗಳಿಗೆ ಧನ್ಯತೆ ವ್ಯಕ್ತಪಡಿಸೋದು, ಕೃತಜ್ಞತಾ ಭಾವ ತೋರಿಸೋದು, ಇದು ಮನುಷ್ಯನ ಕರ್ತವ್ಯ. ಮನುಷ್ಯ ಹುಟ್ಟಿದ ತಕ್ಷಣ 3 ಋಣಗಳಿಂದ ಹುಟ್ಟುತ್ತಾನೆ. ಒಂದು ದೇವಋಣ, ಒಂದು ಋಷಿ ಋಣ, ಒಂದು ಪಿತೃಋಣ. ದೇವಋಣದಿಂದ ನಾವು ಭಕ್ತಿ ಮಾರ್ಗದಲ್ಲಿ ನಡೆದು ದೇವರಿಗೆ ಭಕ್ತಿಯನ್ನು ತೋರಿಸಿ ಪೂಜಾ ಜಪ ತಪಾದಿಗಳನ್ನು ಮಾಡಿದರೆ ದೇವರ ಋಣದಿಂದ ಮುಕ್ತ ಆಗ್ತೀವಿ. ಋಷಿಗಳು ತೋರಿಸಿದ್ದ ಮಾರ್ಗ, ನಮಗೆ ವೇದಗಳು, ಉಪನಿಷತ್ತುಗಳು ಅದನ್ನು ಅಭ್ಯಾಸ ಮಾಡಿ ಆ ಸಂದೇಶ, ಧರ್ಮ ಸಂದೇಶದಲ್ಲಿ ನಡೆದ್ರೆ ಋಷಿ ಋಣದಿಂದ ಮುಕ್ತ ಆಗ್ತೀವಿ. ಋಷಿಗಳಿಗೆ ಕೂಡ ತರ್ಪಣ ಕೊಡ್ತಾರೆ. ಅದಾದ ನಂತರ ಜೀವಂತ ಪಿತೃಗಳು, ಮಾತಾ ಪಿತೃಗಳಿಗೆ ಜೀವಂತ ಇದ್ದಾಗ ಅವರ ಸೇವೆ ಮಾಡೋದು, ಅವರಿಗೆ ಮನಸ್ಸಿಗೆ ನೋಯ್ಲಾರ್ದಂಗೆ ನಮ್ಮ ವರ್ತನೆ ಇರೋದು. ಅವರ ಮೃತರಾದ ನಂತರ ಅವರಿಗೋಸ್ಕರ ಸ್ವಲ್ಪ ಅನ್ನದಾನ, ಪಿಂಡ ಪ್ರದಾನ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಇದು ಸನಾತನಿಗಳಲ್ಲಿ ಬಂದಂಥ ರೂಢಿ, ಇದು ಅಭ್ಯಾಸ. ಸೈಂಟಿಫಿಕ್ ಆಗಿ ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಮಾನಸಿಕ ಸಮಾಧಾನಕ್ಕೆ ಇದು ನಮಗೊಂದು ತೃಪ್ತಿ ಕೊಡ್ತದೆ. ಇದು ಕೇವಲ ಸನಾತನಿಗಳಲ್ಲಿ ಅದ, ಬೇರೆ ಧರ್ಮದಲ್ಲಿ ಇಲ್ಲ ಅಂತಿಲ್ಲ. ಮುಸಲ್ಮಾನರ ಸಹಿತ ತೀರ್ಕೊಂಡ ವ್ಯಕ್ತಿಯ ಜನಾಜೆ ಕಾ ನಮಾಜ್ ಅಂತ ಹೇಳಿ ಅಲ್ಲಿ ಹೋಗಿ ನಮಾಜ್ ಮಾಡಿಸ್ತಾರ, ಸ್ನಾನ ಮಾಡಿಸ್ತಾರ. ಎಲ್ಲಿ ಅದನ್ನು ಕಾಷ್ಟ ಮಾಡ್ತಾರೋ, ಹೂಳಿಡ್ತಾರೋ ಅಲ್ಲಿ 3 ದಿವಸಕ್ಕೆ ಹೋಗಿ ಮತ್ತೆ ಅಲ್ಲಿ ತಿಂತಕ್ಕಂಥ ಪದಾರ್ಥಗಳನ್ನು ಅಲ್ಲಿ ಇಟ್ಟು ಬರ್ತಾರ. 40 ದಿವಸಕ್ಕೆ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿ ಆ ಮುಲ್ಲಾ ಮೌಲ್ವಿಗಳಿಗೆ, ಬಡವರಿಗೆ ಊಟ ಮಾಡಿಸ್ತಾರೆ. ಕ್ರಿಶ್ಚಿಯನ್ರು ಸಹಿತ ತೀರ್ಕೊಂಡ ವ್ಯಕ್ತಿಗೆ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ತಾರ, ಕ್ಯಾಂಡಲ್ ಹಚ್ತಾರ, ಅವನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಾರ. ಅವನ ಸಮಾಧಿ ಹತ್ರ ಹೋಗಿ ಅವನ ಪದಾರ್ಥಗಳು ಯಾವ ಅವನಿಗೆ ಅಪೇಕ್ಷಿತ ಅದನ್ನ ಇಟ್ಟು ಬರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಎಲ್ಲ ರೀತಿಯಿಂದ ಮಾಡ್ತಾರೆ. ಇದು ಮಾನಸಿಕವಾದಂಥ ಸಮಾಧಾನ, ನಮ್ಮ ಹಿರಿಯರಿಗೆ ಕೃತಜ್ಞತಾ ಭಾವ ತೋರಿಸೋದು, ಇದು ಒಂದು ರೂಢಿ ಪರಂಪರೆ ಇದೆ. ಮಾಡದೆ ಇದ್ರೆ ಏನಾಗ್ತದ, ಮಾಡಿದ್ರೆ ಏನಾಗ್ತದ ಎಂಬ ಚರ್ಚೆಗೆ ಹೆಚ್ಚು ಮಾಡೋದ್ರಲ್ಲಿಂತ ತೃಪ್ತಿ, ಸಮಾಧಾನ ಇರ್ತದೆ. ಮನೆಯಲ್ಲಿ ಒಂದು ವರ್ಷದವರೆಗೆ ನಮ್ಮ ಪಿತೃಗಳಿಗೆ ನಾವು ಸ್ವಲ್ಪ ಧನ್ಯತೆ ವ್ಯಕ್ತ ಮಾಡಿದ್ದೀವಿ, ಕೃತಜ್ಞತಾ ತೋರಿಸಿದ್ವಿ ಎಂಬ ಸಮಾಧಾನ ಮನೆ ಪರಿವಾರದ ಎಲ್ಲರಿಗೂ ಇರ್ತದೆ. ಒಂದು ರೀತಿ ಸಮಾಧಾನಕರವಾದಂಥ ವಾತಾವರಣ ಮನೆಯಲ್ಲಿ ಇರ್ತದೆ. ಇದನ್ನು ಪ್ರತಿಯೊಬ್ಬರೂ ಮಾಡಬೇಕು. ಹಿಂದೂಗಳಾದಂಥವ್ರು, ಸನಾತನಿಗಳಾದ್ರು, ಜಾತಿ ಮತ ಕುಲ ಏನೂ ಇಲ್ಲ. ಗಯಾ ಒಳಗೆ ಲಕ್ಷಾಂತರ ಜನರು ಮಾಡ್ತಾರೆ, ಎಲ್ಲ ಜಾತಿಯ ಜನರು ಮಾಡ್ತಾರೆ. ತಿಲತರ್ಪಣ, ಪಿಂಡ ಪ್ರದಾನ, ನಮ್ಮ ಹಿರಿಯರ ಹೆಸರ ಮೇಲೆ ಕೊಡೋದು, ಬ್ರಾಹ್ಮಣರಿಗೂ ಬಡವರಿಗೂ ಇಷ್ಟು ಅನ್ನ ಕೊಡೋದು, ಕಾಗಿಗಿಷ್ಟು ಅನ್ನ ಕೊಡೋದು, ಇದೆಲ್ಲ ಒಂದು ಪದ್ಧತಿ ನಮ್ಮ ಪರಂಪರೆಯಲ್ಲಿ ನಡೆದು ಬಂದಿದ್ದು. ಇದಕ್ಕೆ 2 ಕಥೆಗಳ ಸಹಿತ ಬರ್ತಾವೆ. ಸಾಧಾರಣವಾಗಿ ನಾವು ಕರ್ಮಕಾಂಡ ಮಾಡಿದಾಗ ಗರುಡ ಪುರಾಣದಲ್ಲಿ ಬರ್ತದೆ, ವ್ಯಕ್ತಿ ತೀರಿದ ನಂತರ ಯಮಲೋಕಕ್ಕೆ ಹೋಗ್ಲಿಕ್ಕೆ 11 ತಿಂಗಳು ಬೇಕಾಗ್ತಂತೇಳಿ. ಅಷ್ಟು ದೂರನೇ ಯಮಲೋಕ ಅಂತೇಳಿ ಕೇಳ್ತಾರೆ. ಅದಕ್ಕೆ ನಾಸಾದವ್ರ ಸಹಿತ ಸೈನ್ಸ್ ಏನು ಹೇಳ್ತಪ್ಪ ಅಂದ್ರೆ, ಈ ಪೃಥ್ವಿ ಬ್ರಹ್ಮಾಂಡನ 130,000 ಪೃಥ್ವಿಗಳನ್ನು ಒಂದು ಕಡೆ ಜೋಡಿಸಿದ್ರೆ ಒಂದು ಸೂರ್ಯ ಆಗ್ತಾನ. ಅಂಥ 1,00,000 ಸೂರ್ಯನ ಒಂದು ಕಡೆ ಜೋಡಿಸಿದ್ರೆ ಒಂದು ನಕ್ಷತ್ರ ಆಗ್ತದೆ. ಆ ನಕ್ಷತ್ರದ ಕೊನೆ, ಈ ಕೊನೆಯಿಂದ ಆ ಕೊನೆಗೆ 1 ತಾಸಿಗೆ 1000 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕೂತು ರ್ಯಾಕೆಟ್ನಲ್ಲಿ ಪ್ರಯಾಣ ಮಾಡಿದ್ರೆ ಆ ಕೊನೆಯಿಂದ ಈ ಕೊನೆಗೆ ಹೋಗಿ ಮುಟ್ಲಿಕ್ಕೆ 6,000 ವರ್ಷ ಬೇಕಂತ ಹೇಳಿ ಸೈನ್ಸ್ ಕೂಡ ಹೇಳ್ತದೆ. ಇಂಥವು 50,000 ಬ್ರಹ್ಮಾಂಡಗಳು ಅಂತ ಹೇಳ್ತದೆ ವಿಜ್ಞಾನ. ಅದಕ್ಕೆ ನಮ್ಮ ಗೀತೆ ಒಳಗೆ ಗಹನೋಗತಿ, ಇದು ಬಹಳ ಗಹನವಾದಂಥದ್ದಪ್ಪ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿ ನಾವು ದೇವರಿಗೆ ಕರಿತೀವಿ. ಇವೆಲ್ಲ ನಮ್ಮ ಹಿರಿಯರು ಮಾಡಿದಂಥದ್ದು. ಅದೇ ಗರುಡ ಪುರಾಣದಲ್ಲಿ ಬರೆದಿದ್ದಾರೆ. ಕಾರಣ, ಸ್ವರ್ಗದಲ್ಲಿ ಇದ್ದಾಗ ಅವನಿಗೆ ಊಟ ಕೊಡು ಅಂತ ಕೇಳ್ದ. ಇಲ್ಲ, ನೀನು ದಾನ ಧರ್ಮ ಮಾಡಿದ್ದಿ, ಆದ್ರೆ ನಿಮ್ಮ ಹಿರಿಯರಿಗೆ ಶ್ರಾದ್ದಗಳನ್ನು ಮಾಡಿಲ್ಲ, ಅದಕ್ಕೆ ಬರೀ ನಿನಗೆ ಮುತ್ತು ರತ್ನಗಳನ್ನು ಕೊಟ್ಟು ತಿನ್ನು ಅಂತ ಹೇಳಿದರು. ನನಗೆ ಹಸಿವಿ ತೀರೋದಿಲ್ಲ, ಇದರಲ್ಲಿಂದ ಹೆಂಗೆ ಸಾಧ್ಯ ಅಂದಾಗ, ನೀನು ಭೂಲೋಕಕ್ಕೆ ಹೋಗಿ ಮತ್ತೊಂದು ಶರೀರದಲ್ಲಿ ಇದು ಮಾಡಿಕೊಂಡು 15 ದಿವಸ ನೀನು ಪಿತೃಗಳನ್ನು ಪಿಂಡ ಪ್ರದಾನ ಮಾಡಿ ಬಾ ಅಂತ ಹೇಳಿದ್ರಂತ. ಆ 15 ದಿವಸಗಳೇ ಈ 15 ದಿವಸಗಳಂತೇಳಿ ಕೆಲವು ಪುರಾಣಗಳಲ್ಲಿ ಬರ್ತಾವೆ. ಅದಾದ್ಮೇಲೆ ಗಯಾಸುರ ಅಂತಕ್ಕಂಥ ರಾಕ್ಷಸಿದ್ದ. ಅವನಿಗೆ ಮೋಕ್ಷ ಕೇಳಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ.
ಮಹಾವಿಷ್ಣು ಹೇಳಿದ್ರು ಈ ರಾಕ್ಷಸ ಜನ್ಮದಲ್ಲಿ ಮೋಕ್ಷ ಇಲ್ಲ, ಮುಂದೆ ನಿನಗೆ ಮನುಷ್ಯ ಜನ್ಮ ಕೊಡ್ತೀವಿ, ಅವಾಗ ನಿನಗೆ ಮೋಕ್ಷ ಆಗ್ತದೆ ಅಂತ ಹೇಳಿದರು. ಇಲ್ಲ ನಮ್ಗೆ ಇದೇ ಜನ್ಮದಲ್ಲಿ ಮೋಕ್ಷ ಬೇಕಂತಂದ. ಇಲ್ಲ, ಈ ಜನ್ಮದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಘೋರವಾದಂಥ ತಪಸ್ಸು ಮಾಡಿ ತಾನು ಮಲ್ಕೊಂಡು ತನ್ನ ಎದೆಯ ಮೇಲೆ ಅಗ್ನಿಕುಂಡ ಹಾಕಿಸ್ಕೊಂಡು ಋಷಿಗಳಿಗೆ ಹೇಳಿದ, ನೀವು ಅಗ್ನಿ ಹಚ್ಚಿ ಹೋಮ ಮಾಡ್ರಿ ಅದರಲ್ಲಿ ಅಂತ ಹೇಳಿ. ಋಷಿಗಳೆಲ್ಲ ಅಗ್ನಿಕುಂಡ ಮಾಡಿ ಎದೆ ಮೇಲೆ ಇಟ್ಟು ಅವನಿಗೆ ಅಗ್ನಿ ಪ್ರಜ್ವಲ ಮಾಡಿದರು. ಆ ಅಗ್ನಿ ಶಾಖ ಎದೆಯೆಲ್ಲ ಸುಡಲಿಕ್ಕತ್ತು, ತಾಳಲಿಕ್ಕೆ ಒದ್ದಾಡ್ಲಿಕ್ಕತ್ತಿದ್ದ. ಅವನ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣು ಬಂದು ಅಲ್ಲಿ ಪಾದ ಇಡ್ತಾರ, ಅದು ವಿಷ್ಣು ಪಾದ ಅಂತ ಹೇಳ್ತಾರ. ಅದಕ್ಕೋಸ್ಕರ ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ ಗಯಾಸುರ ಅಂತಕ್ಕಂಥ ರಾಕ್ಷಸಿಗೆ ಮೋಕ್ಷ ಆಯಿತು, ನಮ್ಮ ತಂದೆ ತಾಯಿ ಹಿರಿಯರಿಗೆ ಮೋಕ್ಷ ಆಗಲಿ ಅಂತ ಹೇಳಿ ನಾವು ಗಯಾದಲ್ಲಿ ಶ್ರಾದ್ದ ಮಾಡೋದು. ಗಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಈಶಾನ್ಯ ದಿಶಕ್ಕೆ ಎಳ್ಳನ್ನು ಹಾಕಿ ನಮಸ್ಕಾರ ಮಾಡತಕ್ಕಂಥದ್ದು, ಗಯಾನ ಸ್ಮರಣೆ ಮಾಡೋದು, ವಿಷ್ಣು ಪಾದ ಸಿಗ್ತಾವ ಅದರ ಮೇಲೆ ಪಿಂಡ ಪ್ರದಾನ ಮಾಡೋದು, ಇವೆಲ್ಲ ನಮ್ಮ ಇದರಲ್ಲಿ. ಮನುಷ್ಯ ಈ ಬ್ರಹ್ಮಾಂಡದಲ್ಲಿ ಪಿಂಡ ರೂಪದಿಂದ ಬರ್ತಾನೆ. ಜೀವನ ಪರ್ಯಂತರ ಮನುಷ್ಯಗೆ ಬೇಕಾಗಿದ್ದು ಅನ್ನ ಮತ್ತು ನೀರು. ಅದಕ್ಕೆ ಇಲ್ಲಿ ಪಿಂಡನ್ನ ಗೋಲ್ ಮಾಡ್ತಾರೆ, ಇಲ್ಲಿ ನೀರಿನ ಉಪಯೋಗ ಮಾಡ್ತಾರೆ, ತಿಲತರ್ಪಣ ಮಾಡ್ತಾರೆ. ಇವೆಲ್ಲ ನಮ್ಮ ಹಿರಿಯರು ನಮಗೊಂದು ರೀತಿ ಶಾಂತವಾಗಿ, ಸಮಾಧಾನವಾಗಿ, ತೃಪ್ತವಾಗಿ, ಕೃತಜ್ಞತಾ ಭಾವದಿಂದ ಬದುಕಲಿಕ್ಕೆ ಮಾಡಿದಂಥ ಕಾರ್ಯಕ್ರಮಗಳು. ಇದನ್ನು ಮಾಡಿ ನೋಡ್ರಿ, ನಿಮ್ಗೆ ಮಾನಸಿಕವಾಗಿ ಎಷ್ಟೋ ಆರಾಮ ಸಿಗ್ತದೆ. ಅದನ್ನೇ ಡಾಕ್ಟರ್ಸು, ಸೈನ್ಸು, ವಿಜ್ಞಾನ ಅದನ್ನೇ ಹೇಳ್ತಾರೆ. ನೀವು ಎಷ್ಟು ಮನಸ್ಸು ಸಮಾಧಾನ ಇಟ್ಕೋದ್ರೂ ನಿಮಗೆ BP ಬರೋದಿಲ್ಲ, ಶುಗರ್ ಬರೋದಿಲ್ಲ, ಬೇರೆ ಡಿಸೀಸಸ್ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಇವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆ ವಿಧಾನದಿಂದ ಆದರೂ ಮಾಡಿದರೂ ಕೂಡ ನಮಗೊಂದು ರೀತಿ ತೃಪ್ತಿ ಇರ್ತದೆ, ಸಮಾಧಾನ ಇರ್ತದೆ. ಕಾರಣ ಇದನ್ನು ಎಲ್ಲರೂ ಮಾಡ್ರಿ, ಹಿಂದೂಗಳೆಲ್ಲರೂ ಮಾಡ್ರಿ, ನಿಮ್ಗೆ ಎಲ್ಲಿ ಅನುಕೂಲ ಆದಲ್ಲಿ ಮಾಡ್ರಿ. ಬ್ರಾಹ್ಮಣರಿಲ್ಲ ಅಂದ್ರೆ ಬಡವರಿಗೆ ಏನಾದರೂ ಕೊಡ್ರಿ. ನಿಮ್ಗೆ ಯಾರಿಗೇನೋ ನಿಮ್ಗೆ ಇದು ಮಾಡ್ಬೇಕು ಅನಿಸದ ಆ ರೀತಿ ನೀವು ಒಂದು ಕಾರ್ಯಕ್ರಮಗಳನ್ನು ಮಾಡ್ರಿ. ಈ 15 ದಿವಸಗಳಲ್ಲಿ ನಿಮ್ಮ ಪಿತೃ ಕಾರ್ಯಗಳನ್ನು ಮಾಡ್ರಿ. ಈ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಏನಾದರೂ ಒಂದು ಸ್ವಲ್ಪ ಕಾರ್ಯಕ್ರಮಗಳನ್ನು ಪಿತೃಗಳಿಗೆ ಕೃತಜ್ಞತಾ